ಮೈನಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಅಲ್ಲ ಮೈನಾ, ಪುಷ್ಪಕ್ಕೂ ನಿನ್ನ ಮತ್ತೆ ಧ್ರುವಂದು ಲವ್ ವಿಚಾರ ಮಾತಾಡಿದಾಗ ನೀನ್ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೆ? ಸಿಕ್ಕಿದ್ ಒಳ್ಳೆ ಚಾನ್ಸ್ ಅಂತ ಹೇಳಿ ನಿನ್ನ ಮತ್ತೆ ಧ್ರುವನ್ ಲವ್ ವಿಚಾರನ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡತ್ತಾನೆ. ಹೇಗೂ ವಾರ್ಡನ್ ಮತ್ತೆ ಪುಷ್ಪಕ್ ಅಲ್ಲೇ ಇದ್ರು. ನಿಮ್ ಅಪ್ಪ ಅಮ್ಮ ಏನಾದ್ರು ನೀನ್ ಲವ್ ವಿಚಾರದಲ್ಲಿ ವಿರೋಧ ಮಾಡಿದಿದ್ರೆ ಅವ್ರು ಹಾಗೋ ಹೀಗೋ ಮಾಡಿ ಕನ್ವಿನ್ಸ್ ಮಾಡ್ಬಿಡ್ತಿದ್ರು. ಹೇಗೋ ಮಾಡಿ ನಿಮ್ಮಿಬ್ರು ಲವ್ ಸಕ್ಸಸ್ ಆಗಿರೋದು. ಇಬ್ರು ಮದ್ವೆ ಆಗ್ಬಿಡ್ಬೋದಾಗಿತ್ತು ತಾನೇ? ಇಲ್ಲ, ಈಗ್ಲೇ ಅವ್ರಿಗೆ ವಿಚಾರ ಗೊತ್ತಾಗೋದು ಬೇಡ. ಯಾಕ್ ಮೈನಾ, ಯಾಕೆ ಹೀಗೆ ಹೇಳ್ತಾ ಇದೀಯಾ? ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಕಣ್ ಮುಚ್ಕೋಬಾರ್ದು ಅಂತ. ಒಳ್ಳೆ ಹಾಗೆ ನಡ್ಕೋತಾ ಇದೀಯ ನೀನು. ನೋಡು, ಇಂಥ ವಿಚಾರದಲ್ಲೆಲ್ಲ ಡಿಲೇ ಮಾಡಬಾರ್ದು. ಆ ವಾರ್ಡನ್ ಮೇಡಮ್ಗೂ ಬುದ್ಧಿ ಇರ್ಲಿಲ್ಲ, ಅಡ್ವಾಯ್ ಹಾಕಿ ನಿಲ್ಲಿಸ್ಬಿಟ್ರು. ನಿನಗೇನಾಗಿತ್ತು ಅಂತ? ನರ್ತನ, ನಿನ್ ಕೈ ಮುಗಿತೀನಿ. ನಂದೇ ನನ್ನ ತಲೆ ನೋವಾಗಿದೆ. ಸುಮ್ಮನೆ ನಿನ್ ತಲೆ ತಿನ್ಬೇಡ. ನೋಡು, ನನ್ನ ವಿಚಾರನ ನಾನೇ ನೋಡ್ಕೋತೀನಿ. ನಿನ್ಗೆ ಯಾಕದೆಲ್ಲ? ಸುಮ್ಮನೆ ಹೋಗು. ಹಾಗಲ್ಲ ಮೈನಾ, ನೀನು ನಿನ್ ಪ್ರೀತಿ ವಿಚಾರದಲ್ಲಿ ಈಗಾಗ್ಲೇ ತುಂಬಾ ನೋವು ಅನುಭವಿಸ್ತಾ ಇದೀಯಾ. ನೋಡು, ನಾನೇ ನಿನ್ ಕಂಡ್ರೆ ಎಷ್ಟು ಕೋಪ ಮಾಡ್ಕೋತಿದ್ದೆ. ಇವಾಗ ನಾನೇ ನಿನ್ ಬಗ್ಗೆ ಅಷ್ಟು ಕನ್ಸರ್ನ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ನನಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಯಾಕೆ ನಿನ್ ಪ್ರೀತಿ ವಿಚಾರದಲ್ಲಿ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ಯಾ ಮೈನಾ? ನೋಡು, ನೀನೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಿನ್ ಪ್ರೀತಿ ವಿಚಾರ ಮಾತಾಡ್ತೀಯಾ, ಇಲ್ಲ ನಾನೇ ಹೋಗಿ ಹೇಳ್ಬಿಡ್ಲಾ? ನರ್ತನ, ನಿಂದ್ ಯಾಕೋ ಅತಿ ಆಗ್ತೈತೆ. ನನ್ನ ವಿಷಯದಲ್ಲಿ ಮೂಗ್ ತೋರ್ಸೋದಿಕ್ಕೆ ನೀನ್ ಯಾರು? ನಿನ್ ಕೆಲಸ ಎಷ್ಟಿದೆಯಾ ಅಷ್ಟು ನೋಡ್ಕೊಂಡ್ರೆ ಸಾಕು. ಸುಮ್ಮನೆ ನನ್ನ ತಲೆ ತಿನ್ಬೇಡ, ಹೋಗು. ನಿನ್ ವಿಚಾರ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ. ನನ್ ಕನ್ಸನು ಪುಷ್ಪಕ್. ಪುಷ್ಪಕ್ ಸರ್ ಬಗ್ಗೆನಾ? ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಇದನ್ನ ಆಗ್ಲೇ ಅವರು ಸರಿ ಮಾಡಾಗಿದೆ. ಸರಿಪಡಿಸ್ತಾ ಅಂತ ನೀನ್ ಅನ್ಕೊಂಡಿರ್ಬೋದು, ಆದ್ರೆ ಪುಷ್ಪಕ್ಕೂ ನೀನು ಮತ್ತೆ ಧ್ರುವ ಮದ್ವೆ ಆಗೋವರೆಗೂ ನೆಮ್ಮದಿಯಾಗಿರಲ್ಲ. ನನಗೆ ಅವ್ನ ನೆಮ್ಮದಿ ಮತ್ತೆ ಸಂತೋಷ ತುಂಬಾನೇ ಇಂಪಾರ್ಟೆಂಟ್ ಮೈನಾ. ಅದಕ್ಕೆ ನಿನ್ವರೆಗೂ ಬಂದು ಮಾತಾಡ್ತಾ ಇದ್ದೀನಿ. ಇಷ್ಟಕ್ಕೂ ನಾನೇ ನಿನ್ ಪ್ರೀತಿ ವಿಚಾರದಲ್ಲಿ ತೊಂದರೆ ಕೊಡ್ತಿಲ್ವಲ್ಲ. ಇನ್ಫ್ಯಾಕ್ಟ್ ದೊಡ್ಡೋರ್ನ ಒಪ್ಸಿ ಮದ್ವೆ ಆಗು, ಅದಕ್ಕೆ ಬೇಕಾಗಿರೋ ಸಹಾಯ ನಾನು ಮಾಡ್ತೀನಿ ಅಂತ ನಿನ್ಗೆ ಹೇಳ್ತಾ ಇದ್ದೀನಲ್ಲ. ಅದ್ರಲ್ಲಿ ತಪ್ಪೇನಿದೆ? ನೋಡು ಮೈನಾ, ಈ ವಿಚಾರದಲ್ಲಿ ನೀನ್ ಆದಷ್ಟು ಬೇಗ ನಿನ್ ಓನ್ ಡಿಸಿಷನ್ ತಗೋ. ಇಲ್ದೆ ಹೋದ್ರೆ ನಾನ್ ತಗೋಬೇಕಾಗುತ್ತೆ. ಆದಷ್ಟು ಬೇಗ ನೀನು ಈ ವಿಚಾರನ ಕ್ಲಿಯರ್ ಮಾಡ್ಕೊ. ಇಲ್ದೆ ಹೋದ್ರೆ ಸುಮ್ಮನೆ ತೊಂದರೆ ಆಗುತ್ತಷ್ಟೇ. ತೊಂದ್ರೆನಾ? ತೊಂದರೆ ಏನೂ ಆಗಕ್ಕಿಲ್ಲ. ಆ ಥರ ಏನಾದ್ರೂ ಇದ್ರೆ ನಾನು ನೋಡ್ಕೋತೀನಿ. ನನಗೆ ಗೊತ್ತು ಮೈನಾ, ಈಗ ನಿಮ್ಮ ಅಕ್ಕನ ಮದ್ವೆ ಟೈಮು. ಇಂಥ ಟೈಮಲ್ಲಿ ಯಾಕೆ ಸುಮ್ಮನೆ ರಾಮಾಯಣ ಅಂತ ನೀನು ಯೋಚನೆ ಮಾಡ್ತಿರ್ತೀಯ. ಕರೆಕ್ಟು, ಇಂಥ ಟೈಮಲ್ಲಿ ನನಗೂ ಆ್ಯಕ್ಚುಲಿ ನಿನಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ನಾನಿವಾಗ ಇದನ್ನು ಮಾಡಲೇಬೇಕು. ನನಗೆ ಬೇರೆ ದಾರಿನೇ ಇಲ್ಲ. ಇದೆಲ್ಲ ಪುಷ್ಪಕ್ಕೋಸ್ಕರ ನಾನು ಮಾಡಲೇಬೇಕಿದೆ. ಮಾಡಲೇಬೇಕು ಅಂದರೆ ಏನು ಮಾಡ್ತೀಯಾ? ನಿನ್ನ ಮತ್ತೆ ಧ್ರುವನ್ ಪ್ರೀತಿ ವಿಚಾರನ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನೇ ಹೇಳ್ತೀನಿ. ಪದೇ ಪದೇ ಇವಳು ಯಾಕೆ ಹೀಗೆ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡ. ನೋಡು, ಈ ವಿಚಾರನ ನೀನೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಒಳ್ಳೇದು. ಇಲ್ದೆ ಹೋದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನೀವೆಲ್ಲ ಮನುಷ್ಯರಲ್ಲ. ಸಾರಿ ಮೈನಾ, ನಿನ್ ಮನ್ಸು ನೋಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೀನು ಸೇಫ್ ಆಗಬೇಕು, ನನ್ನ ಲೈನು ಕ್ಲಿಯರ್ ಆಗಬೇಕು. ಹಾಗಾಗಬೇಕು ಅಂದರೆ ನಿನ್ನ ಮತ್ತೆ ಧ್ರುವನ್ ವಿಚಾರ ನಿಮ್ಮಪ್ಪ ಅಮ್ಮಂಗೆ ಗೊತ್ತಾಗಲೇಬೇಕು. ಅದಕ್ಕೆ ನಿನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ.